ಥ್ರಿಲ್ ಇದೆ. ಆದರೆ ಒಬ್ಬೊಬ್ಬರು ಸಾಯಿಸೋದು ಅವ್ರ ಅಪ್ಪ ಅಮ್ಮ ಮಗ ಅಂದ್ಕೊಂಡ್ವಿ. ನೋಡಿದ್ರೆ ಲಾಸ್ಟಲ್ಲಿ ಕಥೆನೇ ಚೇಂಜ್ ಆಗಿದೆ. ನೋಡಿ ಎಲ್ಲರೂ ಸಿನಿಮಾ ಚೆನ್ನಾಗಿದೆ. ಮೆಸೇಜ್ ಓರಿಯೆಂಟೆಡ್ ಮೂವಿ, ಹುಡುಗಿರಿಗೆ ಅಂತ ಮಾಡಿರೋ ಮೂವಿ. ಅದೇ ನೋಡ್ಬೇಕಾಗಿರೋದು ಹುಡುಗರು ನೋಡ್ಬೇಕು. ಹುಡುಗರು ನೋಡಿ ಇದ್ರಲ್ಲಿ ಏನ್ ಮೆಸೇಜ್ ಕೊಟ್ಟಿದ್ದಾರೆ ಅದು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕಾಗಿ ಎಲ್ಲ ಹುಡುಗರು ಬಂದು ನೋಡಿ ಅಂತ ಕೇಳ್ಕೊತಾ ಇದ್ದೀವಿ. ಸೂಪರ್ ಆಗಿದೆ ಸರ್. ಚೆಂದಾಗಿದೆ. ನೋಡ್ಬೇಕು, ಇನ್ನೊಮ್ಮೆ ನೋಡ್ಬೇಕು ಅನ್ಸ್ತದೆ. ಎಲ್ಲ ಅರ್ಥ ಆಗ್ತದೆ ಅದ್ರಲ್ಲಿ ನೋಡುವಾಗ. ಮೆಸೇಜ್ ಚೆನ್ನಾಗಿದೆ. ಈ ಸೊಸೈಟಿಗೆ ಏನ್ ನಡೀತಿದೆ ಅದೇ ಮೆಸೇಜ್ ಚೆನ್ನಾಗಿದೆ. ಎಲ್ಲ ನೋಡ್ಬೋದು. ಸೂಪರ್ ಆಗಿದೆ ಫಿಲಮ್. ಚೆನ್ನಾಗಿದೆ. ಮೆಸೇಜ್ ಓರಿಯೆಂಟೆಡ್ ಚೆನ್ನಾಗಿದೆ. ಸಿನಿಮಾಟೋಗ್ರಫರ್ ಎಲ್ಲ ಚೆನ್ನಾಗಿದೆ. ಆಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಎಲ್ಲಾ ಕಲಾವಿದರು ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ಶತದಿನೋತ್ಸವ ಆಚರಿಸಲಿ ಅಂತ ಹೇಳಿ ಆಶಿಸ್ತೇನೆ. ಸಿನಿಮಾ ಮಾಡೋದವ್ರಿಗೆ ಅವ್ರ ಸಿನಿಮಾ ಅವ್ರಿಗೆ ಮುದ್ದಾಗಿರುತ್ತೆ. ಕಾಸು ಕೊಟ್ಟು ಸಿನಿಮಾ ನೋಡೋರು ತೃಪ್ತಿ ಆದರೆ ಅದೇ ಸಂತೋಷ ನಮಗೆ ಅಷ್ಟೇ. ಅವ್ರು ಕೊಟ್ಟಿರೋ ದುಡ್ಡಿಗೆ ಮೋಸ ಆಗಂತೂ ಖಂಡಿತ ಇಲ್ಲ. ನಾವು ಮಾಡಿರೋ ಸಿನಿಮಾ. ಥ್ಯಾಂಕ್ ಯು. ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಹೀರೋಯಿನ್ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಹೀರೋ ಅಂದ್ರೆ ಸೂಪರ್ ಅಷ್ಟೇ. ಚೆನ್ನಾಗಿದೆ ಸರ್. ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡ್ಬೇಕಂತ. ಚೆನ್ನಾಗಿದೆ. ಬ್ಯೂಟಿ ಅಂತ ಫಿಲಮು. ನನಗೆ ಹೋದ ವಾರನೇ ನನಗೆ ಹೇಳಿದ್ರು ಸರು. ಅದಕ್ಕೋಸ್ಕರ ಈ ಮಾಲಿಗೆ ಬಂದು ನೋಡೋದಕ್ಕೆ ಅವಕಾಶ ಮಾಡಿದ್ದಕ್ಕೂ ನನಗೆ ತುಂಬ ಖುಷಿ ಇದೆ. ಬಟ್ ಮಹಾಲಕ್ಷ್ಮಿ ಅಂತ ಒಂದು ಹೀರೋ ಮಾಡಿದ್ದಾರೆ. ಹೀರೋನು ಅವ್ರ ಹೆಸರನ್ನು ನಾನು ಕೇಳ್ಪಟ್ಟೆ ಆಗ್ಲೇನೆ. ತುಂಬ ವಂಡರ್ಫುಲ್ ಫಿಲಮ್. ತುಂಬ ಚೆನ್ನಾಗಿದೆ. ನಾವು ಜನಗಳಿಗೆ ಹೇಳಿ ಕಳ್ಸೋಕ್ಕೆ ಇಷ್ಟಪಡ್ತೀವಿ. ನಿನ್ನೆಯಿಂದನೇ ಟ್ರೈ ಮಾಡಿದೆ. 100 ಮೆಂಬರ್ಸ್ 20 ಮೆಂಬರ್ಸ್ಗೆ ಹೇಳ್ತೀನಿ ಸರ್. ಥ್ಯಾಂಕ್ ಯು ಶಶಿಕಲಾ ವೆಂಕಟೇಶ್ ಅಂತ ಸಂಜಯ್ ನಗರದಿಂದ ಬಂದಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನ್ನ ಹೆಸರು ಕುಸುಮಾ ಜೈನು. ಪಿಕ್ಚರ್ ಭಾರಿ ಚಲೋ ಐತ್ರಿ. ನಾ ಈ ಪಿಕ್ಚರ್ ಇನ್ನು 10 ಪಟ್ಟು ನೋಡ್ತಾನೆ. ಎಲ್ಲಾ ಜನತಾಗೂ ಹೇಳ್ತಾನೆ ಈ ಪಿಕ್ಚರ್ ಹಗಲಲ್ಲಿ ನೋಡ್ರಿ, ಚಲೋ ಐತಿ. ನನಗೆ ಬಹಳ ಚೆನ್ನಾಗಿ ಅನಿಸ್ತ್ರಿ ಸರ್. ಥ್ಯಾಂಕ್ ಯು. ಧಾರವಾಡ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಕಾಮಿಡಿ ಇದೆ. ಒಳ್ಳೆ ಮ್ಯೂಸಿಕಲ್ ರಿವೆಂಜ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಎಲ್ಲ ಕಂಟೆಂಟ್ ಹೊಂದಿದೆ. ಹಾಗೆ ತುಂಬಾ ಒಳ್ಳೆ ಎಂಡಿಂಗ್ ಅಲ್ಲಿ ಒಳ್ಳೆ ಮೆಸೇಜ್ ಇದೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡ್ಬೇಕಾಗಿರೋ ಮೂವಿ. ಚೆನ್ನಾಗಿತ್ತು ಮೂವಿ. ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಮೂವಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ನೋಡಿ ಅಂತ. ಮೂವಿ ಚೆನ್ನಾಗಿದೆ. ಫ್ಯಾಮಿಲಿ ಮೂವಿ ನೋಡ್ಬೋದು. ಚೆನ್ನಾಗಿ ನಾವು ಆ್ಯಕ್ಟ್ ಮಾಡಿದ್ದೀವಿ. ನಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಪ್ರೇಕ್ಷಕರು ಆಡಿಯನ್ಸ್ ಯಾವ ಥರ ಹೇಳ್ತಾರೆ ಅಂತ ಅವ್ರ ಮೇಲೆ ಡಿಪೆಂಡ್ ಆಗಿದೆ. ಆದರೆ ಒಂದೊಂದು ರಿಕ್ವೆಸ್ಟು, ದಯಮಾಡಿ ಎಲ್ಲರೂ ಕನ್ನಡ ಪಿಕ್ಚರ್ ನೋಡಿ. ಫಸ್ಟಿಗೆ ನಮ್ಮ ಕನ್ನಡ ಪಿಕ್ಚರ್ಗೆ ಪ್ರಾಮುಖ್ಯ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಮೂಡಿ ಬಂದಿದೆ. ಪ್ರಸಕ್ತ ಕಾಲಘಟ್ಟಕ್ಕೆ ಹೋಲುವಂತಹ ಒಂದು ಕಥಾ ಹಂದರವನ್ನು ಇಟ್ಟುಕೊಂಡು ಚಲನಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಕನ್ನಡ ಕಲಾಭಿಮಾನಿಗಳು ಚಲನಚಿತ್ರವನ್ನು ಚಿತ್ರಮಂದಿರಕ್ಕೆ ಬಂದು ದಯಮಾಡಿ ಸಿನಿಮಾವನ್ನ ವೀಕ್ಷಿಸಬೇಕು ಅಂತ ಕೇಳ್ತಾರೆ. ಈ ಕಾಲಕ್ಕೆ ಯಾವ ತರ ಮಾಡ್ಬೇಕು ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. ಯಾಕಂದ್ರೆ ಹೆಣ್ಮಕ್ಳಿಗೆ ಆಗೋ ತರ ಏನಾಗ್ತಾ ಇದೆ, ಯಾವ ತರ ಎದುರಿಸ್ಬೇಕು, ಯಾವ ತರ ಇರುತ್ತೆ ಸಿಚುವೇಶನ್, ಅದು ಫ್ಯಾಮಿಲಿದು ಒಂಥರ ಯಾವ ತರ ಮುಂದೆ ಹೋಗಿ ನಾವು ಧೈರ್ಯವಾಗಿ ಹೋಗಿ ಯಾವ ತರ ಧೈರ್ಯವಾಗಿ ಒಬ್ಬರನ್ನ ಕಡೆಗಣಿಸ್ಬೇಕು ಅನ್ನೋ ತರ ಇದೆ. ನಿಜವಾಗ್ಲೂ ಚೆನ್ನಾಗಿದೆ. ನೋಡ್ಬೇಕಾಗಿರೋದೆ ಫ್ಯಾಮಿಲಿ ನೋಡ್ಬೇಕಾಗಿರೋದೆ. ಚೆನ್ನಾಗಿದೆ. ಎಕ್ಸಲೆಂಟ್ ಆಗಿದೆ. ತುಂಬಾ ಚೆನ್ನಾಗಿದೆ. ನಾವೇನು ಅನ್ಕೊಂಡು ಬಂದ್ವಿ. ಒಳ್ಳೆ ಕ್ಲೈಮ್ಯಾಕ್ಸ್ ತುಂಬಾ ಸೂಪರ್ ಆಗಿ ಇಕ್ಕಿದ್ದಾರೆ. ಒಳ್ಳೆ ಸಾಂಗ್ ಇಕ್ಕಿ ಅದರಲ್ಲಿ ಅವ್ರನ್ನ ಫಿನಿಶ್ ಮಾಡಿ ಇದು ಮಾಡೋದೇ ಒಳ್ಳೆ ನ್ಯಾಯಯುತವಾಗಿದೆ. ಸೂಪರ್ ಆಗಿದೆ. ನಮಸ್ತೆ. ರಾಜಾ ರವಿಕುಮಾರ್ ನಿರ್ದೇಶಕರವರು ತುಂಬಾ ಚೆನ್ನಾಗಿ ವಿಭಿನ್ನವಾದ ಕಥೆಯನ್ನ ಮಾಡಿದ್ದಾರೆ. ಅಂದ್ರೆ ಈ ಪ್ರಸ್ತುತ ಕಾಲಕ್ಕೆ ತಕ್ಕಂಗೆ ಮಾಡಿದ್ದಾರೆ. ಅಂದ್ರೆ ಹೆಣ್ಮಕ್ಳನ್ನ ಗೌರವಿಸ್ಬೇಕು ಮತ್ತೆ ರಕ್ಷಿಸ್ಬೇಕು. ನಿಜ ಸಿನಿಮಾ ನೋಡುವಾಗ ತುಂಬಾ ಎಮೋಷನಲ್ ಆದ್ರೆ ಮನೆಯಿಂದಲೇ ಕಲಿಸ್ಬೇಕು ಎಲ್ಲಾರ್ಗು. ಹೆಣ್ಮಕ್ಳನ್ನ ಗೌರವಿಸೋದನ್ನ, ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಳೋದನ್ನ, ಹೊರಗಡೆ ಹೋದಾಗ ಅವಳನ್ನ ಸೇಫ್ಟಿ ಮಾಡೋದನ್ನ ಮನೆಯಿಂದಲೇ ಕಲ್ತ್ಕೋಬೇಕು. ತುಂಬಾ ನೋವಾಯ್ತು ಈ ಸಿನಿಮಾ ನೋಡಿ. ಯಾಕೆ ಗೊತ್ತಿಲ್ಲ, ತುಂಬಾ ಗಳಗಳನ್ನೇ ಹತ್ಬಿಟ್ಟೆ ನಾನು. ತುಂಬಾ ಚೆನ್ನಾಗಿದೆ. ನಮ್ಮ ವಿ ಮನೋಹರ್ ಸರ್ ಅವರ ಮ್ಯೂಸಿಕ್ ಕೂಡ ತುಂಬಾ ಅದ್ಭುತವಾಗಿದೆ. ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ಸಮೇತ ನೋಡ್ಬೇಕು. ಇದರಲ್ಲಿ ಕಲ್ತ್ಕೋವಂಥದ್ದು ತುಂಬಾನೇ ಇದೆ. ದಯಮಾಡಿ ಎಲ್ಲರೂ ನೋಡಿ.
ನಮಸ್ತೆ. ಬ್ಯೂಟಿ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಆಮೇಲೆ ಬ್ಯೂಟಿ ಅಂದ್ರೆ ಸೌಂದರ್ಯ, ಸೌಂದರ್ಯ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾ ಗೌರವಯುತವಾಗಿ ಪ್ರೀತಿಯನ್ನ ತೋರಿಸಿದ್ದಾರೆ. ಟೋಟಲ್ ಆಗಿ ಎಲ್ಲರೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಬ್ಯೂಟಿ ಸಿನಿಮಾ ಬ್ಯೂಟಿಫುಲ್ ಆಗಿ ಮೂಡಿ ಬಂದಿದೆ. ಎಲ್ಲರೂ ಬನ್ನಿ, ಸಿನಿಮಾ ರಂಗಕ್ಕೆ ಬಂದು ನಮ್ಮ ಕನ್ನಡ ಸಿನಿಮಾವನ್ನ ಬೆಳೆಸಿ ಅಂತ ಹೇಳ್ತಾರೆ. ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಒಂದು ಹೆಣ್ಣಿಗೆ ಹೆಂಗೆ ಗೌರವ ಕೊಡಬೇಕು, ಹೆಣ್ಣಿನ ಬಗ್ಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಹೀರೋಯಿನ್ ಹೀರೋ ಎಲ್ಲ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಮೂವಿ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬಹುದು. ಎಲ್ಲ ಫ್ಯಾಮಿಲಿ ನೋಡೋ ಸಿನಿಮಾ ಚೆನ್ನಾಗೈತೆ, ತುಂಬಾ ಚೆನ್ನಾಗೈತೆ. ನಮ್ಗೆ ಮಹಾಲಕ್ಷ್ಮಿ ಇಷ್ಟ ಆಗೈತೆ. ನಮಸ್ತೆ ಎಲ್ರಿಗೂ. ನಾನು ಅನ್ನಪೂರ್ಣ, ಕಲಾವಿದೆ. ಬ್ಯೂಟಿ ಸಿನಿಮಾ ನೋಡಿದೆ. ಅದ್ರಲ್ಲಿ ನಾನು ಕೂಡ ಹೀರೋಯಿನ್ ತಾಯಿ ಪಾತ್ರ ಮಾಡಿದ್ದೀನಿ. ನನ್ನ ಮಗಳ ಹೀರೋಯಿನ್ ಮಹಾಲಕ್ಷ್ಮಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಮನೆ ಮಂದಿ ಎಲ್ಲ ಬಂದು ಕೂತ್ಕೊಂಡು ನೋಡುವಂತ ಸಿನಿಮಾ. ಎಲ್ಲರೂ ಬನ್ನಿ, ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ಕನ್ನಡ ಸಿನಿಮಾಗಳು ಇನ್ನೂ ತುಂಬಾ ಬರಬೇಕು. ಥ್ಯಾಂಕ್ ಯು ಸೊ ಮಚ್. ಪ್ರಸ್ತುತ ಕಾಲಘಟ್ಟದಲ್ಲಿ ನಮ್ಮ ಕರ್ನಾಟಕ ಸಿನಿಮಾ ಕನ್ನಡಕ್ಕೆ ಯಾವ ಪರಿಸ್ಥಿತಿ ಬಂದಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತಿರೋದೆ. ಕನ್ನಡ ಕಲಾ ಪ್ರೇಕ್ಷಕರಿಗೆ ನಾನು ಕೇಳ್ಕೊಳ್ಳೋದು ಒಂದೇ, ನೀವೆಲ್ಲ ಕನ್ನಡದ ಮನೆ ಮಕ್ಕಳುಗಳನ್ನ ಕೈ ಹಿಡಿದು ಬೆಳೆಸಿದ್ರೆ ಕನ್ನಡ ಚಿತ್ರರಂಗವನ್ನ ಉನ್ನತ ಮಟ್ಟಕ್ಕೆ ಕನ್ನಡಿಗರು ತಗೊಂಡೋಗ್ತಾರೆ. ನಮ್ಮಂತ ಹೊಸ ಕಲಾವಿದರು ಕನ್ನಡವನ್ನ ಬೇರೆ ಮಟ್ಟಕ್ಕೆ ತಗೊಂಡೋಗೋದು ಬೇಡ. ಆ ತಾಯಿ ಆಶ್ರಯದಲ್ಲಿ ನಾವೆಲ್ಲ ಸುಖವಾಗಿ ಒಂದೊಳ್ಳೆ ರೀತಿ ಬದುಕೊಂತೀವಿ. ಸೊ ಬೆಂಗಳೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನಮ್ಮ ಪ್ರೆಸೆಂಟ್ ಕನ್ನಡಿಗರ ಒಂದು ಪರಿಸ್ಥಿತಿ ಅಂತ ನಿಮ್ಗೆಲ್ರಿಗೂ ಗೊತ್ತು. ಕನ್ನಡ ಸಿನಿಮಾಗಳನ್ನ ನೀವು ಎಲ್ಲರೂ ಬಂದು ಥಿಯೇಟರ್ಗಳಲ್ಲೇ ನೋಡೋ ಮುಖೇನ ನಮ್ಮಂತ ಹೊಸ ಕಲಾವಿದರುಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂತೀನಿ.